ನಮ್ಮ ಗದಗ ಜಿಲ್ಲಾ ರೋಣ ತಾಲೂಕಿನ ಪರ್ಯಂತವಾಗಿ ನಮ್ಮ ಮಾನ್ಯ ರೋಣ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ GS ಪಾಟೀಲ್ ಸಾಹೇಬರ ಅಭಿಮಾನಿ ಬಳಗ ಹಾಗೂ ಗದಗ ಜಿಲ್ಲಾ ಒಂದು ಸ್ವಾಮೀಜಿಯವರ ಒಕ್ಕೂಟದಿಂದ ಇವತ್ತ ನಾವು ಬೆಂಗಳೂರಿಗೆ ಬಂದಂತ ಉದ್ದೇಶ ಏನಪ್ಪಾ ಅಂತಂದ್ರ ಮಾನ್ಯ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕು. ಸಚಿವ ಸ್ಥಾನ ನೀಡಬೇಕಪ್ಪ ಅಂತಂದ್ರೆ ಇವತ್ತ GS ಪಾಟೀಲ್ ಸಾಹೇಬರು ರೋಣ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಹೊಂದಿದಂತವರು. ಇವತ್ತು ಏನು ಬಡವರ ಬಂದು ದೀನದಲಿತರ ಬಂದು ಆಶಾಕಿರಣ ಇವತ್ತು ಯಾರಾದ್ರೂ ಇದ್ದಪ್ಪ ಅಂತಂದ್ರೆ ಅದು ರೋಣ ತಾಲೂಕಿನ GS ಪಾಟೀಲ್ ಸಾಹೇಬರು. ಅಂತವರಿಗೆ ನಮ್ಮ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ಇವತ್ತು ನಿಜವಾಗಲೂ ಮೊನ್ನೆ ನೀವು ಅಪ್ಪಿಗೇರಿ ಗ್ರಾಮಕ್ಕೆ ಬಂದಾಗ ನಿಮ್ಗೆ ಏನಾದ್ರೂ ನಾವು ಒಂದು ಇವತ್ತ ಪಕ್ಷದ ಒಂದು ವಿಚಾರವನ್ನು ಬಂದಾಗ ನಿಮ್ಮನ್ನ ಸಚಿವರನ್ನ ಮಾಡಿ ಹಾಕಿರ್ತೀವಿ ಅಂತಕ್ಕಂಥ ಮಾತನ್ನ ನೀವು ಕೊಟ್ಟಿದ್ರಿ. ಆ ಮಾತನ್ನ ಇವತ್ತನ್ನು ನೀವು ನಿಜಕ್ಕೂ ಮಾಡೇ ಮಾಡ್ತೀರಿ. ಮೊನ್ನೆ GS ಪಾಟೀಲ್ ಸಾಹೇಬರು ಸಚಿವ ಸ್ಥಾನ ಕೊಡ್ತೀರಿ ಅಂತಕ್ಕಂಥ ಮಾತನ್ನ ಇವತ್ತ ಈ ಸಂದರ್ಭದಲ್ಲಿ ಎಲ್ಲಾ ಪೂಜ್ಯರು ತಮಗೆ ಹಕ್ಕೊತ್ತಾಯವನ್ನು ಮಾಡ್ತಾರೆ. ರೋಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬ್ರವರ ಒಂದು ಸಚಿವ ಸ್ಥಾನಕ್ಕಾಗಿ ರೋಣ, ಗದಗ, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಾವು ಸುಮಾರು 2-3 ದಿನಗಳಿಂದ ಸಿದ್ಧಗಂಗಾ ಮಠದ ತುಮಕೂರಿನಿಂದ ಸಿದ್ಧಗಂಗಾ ಶ್ರೀಗಳ ಮಠದಿಂದ ನಾವು ಪಾದಯಾತ್ರೆ ಮಾಡುವುದರ ಮೂಲಕ ಸುಮಾರು 4-5 ಸಾವಿರ ಅಭಿಮಾನಿಗಳು ಕೂಡಿಕೊಂಡು ಪಾದಯಾತ್ರೆ ಮೂಲಕ ಇವತ್ತು ಬೆಂಗಳೂರು ತಲುಪೇವೆ. ಸನ್ಮಾನ್ಯ ಶ್ರೀ ನಮ್ಮ ಗದಗ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ GS ಪಾಟೀಲ್ ರೋಣ ತಾಲೂಕಿನ ಜನಪ್ರಿಯ ಶಾಸಕರು ಸುಮಾರು 4 ಬಾರಿ ಶಾಸಕರ ಹಿರಿಯ ಶಾಸಕರು ಮುತ್ಸದಿ ರಾಜಕಾರಣಿಗಳು ಅಂಥವರಿಗೆ ಈಗ ಮುಂದಿನ ದಿನಮಾನಗಳಲ್ಲಿ ನಡೆಯುವಂಥ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತೇವೆ, ಅವರಿಗೆ ಹಕ್ಕೊತ್ತಾಯವನ್ನು ಮಾಡ್ಕೊತೇವೆ. ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸುಮಾರು 40-45 ವರ್ಷಗಳಿಂದ ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ, ಕಾಂಗ್ರೆಸ್ ಪಕ್ಷದ ಸಿಪಾಯಿಯಾಗಿ ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಿದ್ದಾರೆ. ಅದೇ ರೀತಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೂ ಮುಂದಿನ ಕೆಲಸ ಈ ರಾಜ್ಯದಲ್ಲಿ ಸೇವೆ ಮಾಡೋಕ್ಕೆ ಇನ್ನೂ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು, ಗದಗ ಜಿಲ್ಲೆ ಉಸ್ತುವಾರಿಗಳನ್ನಾಗಿ ಮಾಡಬೇಕಂತ ನಾವು ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಹಾಗೂ ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಒಂದು ಮನವಿ ಮಾಡ್ಕೊಳ್ಳೋಕೆ ನಾವು ಈ ಒಂದು ಪಾದಯಾತ್ರೆ ಮಾಡ್ತಿದ್ದೇವೆ. ಅದಕ್ಕೆ ದಯವಿಟ್ಟು ಒಂದು ನಾವು ಆಗ್ರಹ ಮಾಡ್ತೀವಿ. GS ಪಾಟೀಲ್ ಅಭಿಮಾನಿ ಬಳಗದಿಂದ ನಾವು ಇಡೀ ರಾಜ್ಯ ತುಂಬ, ಈ ಜಿಲ್ಲೆ ಗದಗ ಜಿಲ್ಲೆ ತುಂಬ ಮತ್ತು ರೋಣ ಮತಕ್ಷೇತ್ರದ ಎಲ್ಲ ಸಮಾಜದ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಕೂಡಿಕೊಂಡು ನಾವು ಇವತ್ತು ಒಂದು ಹಕ್ಕೊತ್ತಾಯವನ್ನು ಮಾಡೋಕ್ಕೆ ಬೆಂಗಳೂರಿಗೆ ಆಗಮಿಸಿವಿ. ಅದಕ್ಕೆ ದಯವಿಟ್ಟು ಅವರಲ್ಲಿ ವಿನಂತಿ ಮಾಡೋದೇನೆಂದ್ರೆ ಮುಂಬರುವ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಹಿರಿಯ ಮುತ್ಸದಿಗಳಂತ GS ಪಾಟೀಲ್ ಸಾಹೇಬರಿಗೆ ನಮ್ಗೆ ಸಚಿವ ಸ್ಥಾನ ನೀಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ರೋಣ ಮತಕ್ಷೇತ್ರದ ಎಲ್ಲ ಬಂದಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ ಹಾಗೂ ಸ್ವಾಮೀಜಿಯರೇ, ಈಗ ನಮ್ಮ ರೋಣ ಮತಕ್ಷೇತ್ರದ ನಮ್ಮ GS ಪಾಟೀಲರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಕೊಡಲಿಕ್ಕರೆ ನಾವು ಸತ್ಯಾಗ್ರಹ ಮಾಡ್ತೀವಿ, ಎಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲಿ ಅಂತಂದ್ರೆ ನಾವು ವಿಧಾನಸೌಧದ ಮುಂದೆ ಕೊಡಬೇಕು. ಮಾನ್ಯ ನಮ್ಮ HK ಪಾಟೀಲ್ ಸಾಹೇಬರು ಹೇಳ್ಬೇಕಂದ್ರೆ ತಾವು ತಮ್ಮ ಸ್ಟೇಟಿಗೆ ಹೋಲಿ, ಸ್ಟೇಟಿಗೆ ಆದ್ರೂ ಒಂದು ತೊಗೊಳ್ಳಿ, ಇದ್ರಾಗ ಭಾರತದ ಎಲ್ಲರೂ ತೊಗೊಳ್ಳಿ, ಆದ್ರೆ GS ಪಾಟೀಲ್ ಅವ್ರು ಕೊಡ್ಸಂತ ನಾವು ಮನವಿ ಮಾಡ್ಕೊತೀವಿ. ನಮ್ಮ HK ಪಾಟೀಲ್ ಸಾಹೇಬ್ರಿಗೂ ಇವರು 80 ವರ್ಷ ಆದರೂ ಒಂದು 20-25 ವರ್ಷದ ಹುಡುಗಿದ್ದಂಗೆ ಅದರ ಕೆಲಸ ಮಾಡ್ತಾರ. ಸರ್ದಾರ್ ಅಂತ ಇದಾರ, ಬೇಕಾದ ಕೆಲಸ ಮಾಡ್ತಾರೆ. ಅದ್ರ ವಯಸ್ಸಿಗೆ ದಯಮಾಡಿ ಅವ್ರು ಕೊಡಬೇಕು. ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾನ್ಯ ಭಾರತದಲ್ಲಿ ಇದ್ದಂಥ ನಮ್ಮ ಖರ್ಗೆ ಅವರು ಹಾಗೂ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ತಾವೆಲ್ಲರೂ ಒಕ್ಕಟ್ಟಿನಿಂದ ನಮ್ಗೆ ಕೊಡಿಸ್ಬೇಕು. ಕೊಡಿಸಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ದಯಮಾಡಿ ಕೊಡಿಸ್ಬೇಕಾಗಿ ತಮ್ಮ ವಿನಂತಿ ಮಾಡ್ಕೊಳ್ತೇನೆ. ನಾವು ರೋಣ ಮತಕ್ಷೇತ್ರ ರಾಮಣ್ಣ ಮೇಗಲ್ಮನಿ ಅತ್ತಿಕಟ್ಟಿ ನಾವು ಗ್ಯಾರಂಟಿ ಮೆಂಬರ್ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಗದಗ ಜಿಲ್ಲೆದೊಳಗೆ ಕಾಂಗ್ರೆಸ್ ಪಕ್ಷ ಏನಾದರೂ ಸಂಘಟಿತವಾಗೈತೆ ಅಂತಂದ್ರೆ ಅದು ಗದಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರಿಂದನೇ ಗದಗ ಜಿಲ್ಲೆಯೊಳಗೆ ಪಕ್ಷ ಸಂಘಟನೆ ಆಗಿದೆ. ಈ ಬಾರಿ ಚುನಾವಣೆಯೊಳಗೆ ಆ ಕ್ಷೇತ್ರದಿಂದ 2 ಶಾಸಕರಾಗಿ ಆಯ್ಕೆ ಆಗ್ಯಾರ. ಅದರಲ್ಲಿ ವಿಶೇಷವಾಗಿ GS ಪಾಟೀಲ್ ಸಾಹೇಬರು 25,000 ಮತಗಳ ಅಂತರದಿಂದ ಇಡೀ ಗದಗ ಜಿಲ್ಲೆಯೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಆಯ್ಕೆ ಆದಂಥವರು ಸನ್ಮಾನ್ಯ GS ಪಾಟೀಲ್ ಸಾಹೇಬರು. ಬಲಪಡಿಸುವಲ್ಲಿ ಕಟ್ಟುನಿಟ್ಟು ನಾವು ಹಗಲು ಇರಳಂದೆ
ಅಲ್ಲದೆ ದುಡಿದು ಪಕ್ಷವನ್ನು ಕಟ್ಟ್ಯಾರ. ಅವ್ರಿಗೆ ಸಚಿವ ಸ್ಥಾನ ಈ ಹಿಂದನೇ ಸಿಗಬೇಕಾಗಿತ್ತು, ಆದರೂ ಕೊಟ್ಟಿಲ್ಲ. ಈ ಬಾರಿ ಆದರೂ ಅವ್ರಿಗೆ ಕೊಡ್ಬೇಕಂತೇಳಿ ನಮ್ಮೆಲ್ಲ ತಾಲೂಕಿನ ಮತಕ್ಷೇತ್ರದ ಅಭಿಮಾನಿಗಳು ಇವತ್ತು ಸ್ವ ಇಚ್ಛೆಯಿಂದ ನಾವಿಲ್ಲಿ ಆಗಮಿಸಿವಿ. ದಯಮಾಡಿ ಅವ್ರೆಲ್ಲರಿಗೆ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊಂತೀವಿ.